ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತೋರಿಸೋದು ಹೇಗೆ ಡಿಶ್ ಸೆಟ್ ಮಾಡೋದು ಮತ್ತು ಇದು ಥಿಯೇಟಿಕಲಿ ಹೇಗೆ, ಮತ್ತು ನಾವು ನಾರ್ಮಲಾಗ ವಿಡಿಯೋ ಮಾಡೋದು ನಮ್ಮ ಮಲಯಾಳ ವಿಡಿಯೋ, ಮತ್ತು ಈಗ ಮಾಡೋದು ಕನ್ನಡದಲ್ಲಿ ಮಾಡೋದು. ಸ್ವಲ್ಪ ಕನ್ನಡ ಸಬ್ಸ್ಕ್ರೈಬ್ಸ್ ಮುಂದೆ ಇದೆ. ನಂದು ಕನ್ನಡ ಅಷ್ಟು ಒಳ್ಳೆಯದಲ್ಲ, ನಾವು ಟ್ರೈ ಮಾಡ್ತೇನೆ, ಕನ್ನಡದಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತೇನೆ. ನಾವು ಕಾಸರಗೋಡು, ಅದಕ್ಕೆ ಸ್ವಲ್ಪ ಕನ್ನಡ ಬರುತ್ತೆ. ಮತ್ತು ಆವಾಗ ನಾವು ಸ್ಟಡಿ ಮಾಡಿದಲ್ಲ, ಸ್ವಲ್ಪ ನಮ್ಮ ಸುಳ್ಯದಲ್ಲಿ ಸ್ಟಡಿ ಮಾಡಿದ್ವಿ, ಆವಾಗ ನನಗೆ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ. ಸೇಮ್ ಕನ್ನಡ ಸ್ವಲ್ಪ ಮಾತಾಡೋದಕ್ಕೆ ಗೊತ್ತುಂಟು ಅಷ್ಟೇ. ಮತ್ತು ಹೇಗೆ ಡಿಶ್ ಸೆಟ್ ಮಾಡೋದು, ಹೇಗೆ ನಾವು ಶಾಪ್ ಓಪನ್ ಮಾಡೋದು ಹೇಗೆ, ಮತ್ತು ಫುಲ್ ಡೀಟೇಲ್ಸ ಕೊಡ್ತೀನಿ, ಈ ವಿಡಿಯೋದಲ್ಲಿ ಕೊಡ್ತೀನಿ. ಫಸ್ಟ್ ಥಿಯೇಟಿಕಲಿ ಹೇಗೆ ಡಿಶ್ಶಿಗೆ DTHಗೆ ಎಲ್ಲ ಸಿಗ್ನಲ್ ಬರುತ್ತೆ, ಫುಲ್ಲ ಡೀಟೇಲ ಪಾರ್ಟ್ 1 ಪಾರ್ಟ್ 2 ಆವಾಗ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾವು ಮಾಡೋದು ಫುಲ್ ಸೆಟ್ಟಿಂಗ್ಸ್ ಮತ್ತು ಎಲ್ಲ ಸಿಲೆಬಸ್ಸು ಗವರ್ಮೆಂಟ್ ಸಿಲೆಬಸ್ಸು ನಾವು ತೋರಿಸೋದು. ಫಸ್ಟ್ ಗವರ್ಮೆಂಟ್ ಸಿಲೆಬಸ್ ಅಲ್ಲಿ ಹೇಳೋದು, ಅಂಡರ್ಸ್ಟ್ಯಾಂಡ್ ಬೇಸಿಕ್ DTH ಟೆಕ್ನಾಲಜಿ. DTH ಟೆಕ್ನಾಲಜಿ ಹೇಗೆ ವರ್ಕ್ ಆಗೋದು ಅಂತ ಸ್ಟಡಿ ಮಾಡಬೇಕು. ಮತ್ತು ಹೇಗೆ ಉಂಟು, ಎಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು, ಅದು ಸ್ಟಡಿ ಮಾಡಬೇಕು. ಫಸ್ಟ್ ಅದೇ ನಮ್ಮ DTH ಟೆಕ್ನಾಲಜಿ ಹೇಗೆ ವರ್ಕ್ ಆಗೋದು ಅಂತ ನೋಡಿ. ಇಲ್ಲಿ ನೋಡಿ, ನಮಗೆ 2 ಸೆಕ್ಷನ್ ಉಂಟು. ಇದು DTH ಬೇಸಿಕ್ DTH ನೆಟ್ವರ್ಕಿಂಗ್ ಟೆಕ್ನಾಲಜಿ. ಇದು ನೋಡಿ, ನಮ್ಮ 2 ಸೆಕ್ಷನ್ ಉಂಟು. ಒಂದು ಸ್ಯಾಟಲೈಟ್ ಟೆಲಿವಿಷನ್ ಆಪ್ರೇಟರ್, ಇಲ್ಲಿ ಸ್ಯಾಟಲೈಟ್ ಟೆಲಿವಿಷನ್ ಆಪ್ರೇಟರ್ ಉಂಟು. ಮತ್ತು ಇಲ್ಲಿ ರಿಸೀವಿಂಗ್ ಸೆಕ್ಷನ್ ಉಂಟು, ನಮ್ಮ ಮನೆ ಇಲ್ಲ ರೂಮ್ ಫ್ಲ್ಯಾಟ್ ಯಾವುದು ಅಂತ ಇಲ್ಲಿ ರಿಸೀವಿಂಗ್ ಸೆಕ್ಷನ್ ಉಂಟು. ಮತ್ತು ಇಲ್ಲಿಂದ ನಮಗೆ ಯಾವುದು ಪ್ರೋಗ್ರಾಮ್ ಇಲ್ಲಿಂದ ಬರುದು. ಓಕೆ, ಇಲ್ಲಿ ನಮ್ಮ ಸ್ಯಾಟಲೈಟ್ ಟೆಲಿವಿಷನ್ ಅವರಿಗೆ ಪ್ರೋಗ್ರಾಮ್ ವೀಡಿಯೋಸ್ ಯಾವುದಂತ ವೀಡಿಯೋಸ್ ಅಂತ ಹೌದು ಇವರು ಸೆಂಡ್ ಮಾಡ್ತೇನೆ. ಎಲ್ಲಿಗೆ ನಮ್ಮ ಸ್ಯಾಟಲೈಟಿಗೆ ಸೆಂಡ್ ಮಾಡ್ತೇನೆ. ಮತ್ತು ಸ್ಯಾಟಲೈಟಿಗೆ ಸೆಂಡ್ ಮಾಡೋದು ಇದು ಅಪ್ಲಿಂಗ್ ಅಂತ ಹೇಳೋದು. ಇವರು MPG-2 MPG-4 ಫಾರ್ಮ್ಯಾಟ್ ಚೇಂಜ್ ಮಾಡಿ ಇವರು ಇಲ್ಲಿ ಸೆಂಡ್ ಮಾಡ್ತಾನೆ, ಇಲ್ಲಿಗೆ ಸ್ಯಾಟಲೈಟಿಗೆ ಸೆಂಡ್ ಮಾಡ್ತಾನೆ. ಮತ್ತು ಅಲ್ಲಿಂದ ನಮ್ಮ ಕೆಳಗೆ ರಿಸೀವ್ ಮಾಡ್ತೇನೆ. ನಾವು ರಿಸೀವ್ ಮಾಡೋದು ಚಿಕ್ಕ ಡಿಶ್ ಯಾವುದು ಇಲ್ಲ ದೊಡ್ಡ ಡಿಶ್ ಆಗುತ್ತೆ. ಇಲ್ಲಿ ನಮ್ಮ ಊರಲ್ಲಿ ಯಾವುದು ಡಿಶ್ ಬೇಕು ಅಂತ ನಮ್ಮ ನೆಟ್ಟಲ್ಲಿ ಸಿಗ್ತೆ. ಇದು ಹೇಗೆ ಸಿಗ್ತೆ ಫುಲ್ಲ ಡೀಟೇಲ್ ಆಗಿ ಮತ್ತು ನೆಕ್ಸ್ಟ್ ಹೇಳ್ತೇನೆ, ಡೀಟೇಲ್ ಆಗಿ ಹೇಳ್ತೇನೆ. ಇಲ್ಲಿ ಸ್ಯಾಟಲೈಟಿಂದ ಕೆಳಗೆ ಮಾಡೋದು ಡೌನ್ಲಿಂಗ್ ಅಂತಂದರೆ, ಮೇಲ್ಗಡೆ ಹೋದು ಅಪ್ಲಿಂಗ್ ಅಂತ ಹೇಳೋದು. ನೆಕ್ಸ್ಟ್ ಡಿಶ್ ಹ್ಯಾಂಡಿಗೆ ಬರುತ್ತೆ. ಡಿಶ್ ಹ್ಯಾಂಡಿಗಿಂದ ನಮ್ಮ LNBಗೆ ಹೋಗುತ್ತೆ. Cband LNB ಹಾಕ್ಬೋದು, ಇಲ್ಲ ನಮ್ಮ KU-band LNB ಹಾಕ್ಬೋದು, ಯಾವುದಂತ. ನೆಕ್ಸ್ಟ್ ಅಲ್ಲಿಂದ ನಮ್ಮ ಕೇಬಲ್ ಅಂತ ಹೇಳಿದಾಗ ಕಾಕ್ಸಿಕಲ್ ಕೇಬಲ್, ಆ 2 ಸೆಕ್ಷನ್ ಉಂಟು, ಮತ್ತೆ ತೋರಿಸ್ತೇನೆ. ಇಲ್ಲಿಂದ ಡೈರೆಕ್ಟಾ ಎಲ್ಲಿ ಹೋಗ್ತೇವೆ, ಸೆಟ್ ಬಾಕ್ಸ್ ಹೋಗ್ತೇವೆ. ಅದು ಫ್ರೀ ಸೆಟ್ ಬಾಕ್ಸ್ ಆಗ್ತೇ, ಇಲ್ಲ ನಮ್ಮ ಯಾವುದಂತ ಕಂಪನಿ ಪ್ರೈವೇಟ್ DTH ಕಂಪನಿ ಅದು ಹೋಗ್ತೇವೆ. ಇಲ್ಲಿ ನಮ್ಮ ಸಿಗ್ನಲ್ ಡಿಕೋಡ್ ಮಾಡಿ ನಮ್ಮ ಟಿವಿಗೆ ಹೋಗ್ತೇವೆ. ಟಿವಿಯಿಂದ ನಮ್ಮ ನೋಡ್ಬೋದು. ಇದು ನಮ್ಮ ಬೇಸಿಕ್ ಟೆಕ್ನಾಲಜಿ. ಇದು ನೆಕ್ಸ್ಟ್ ಈ ಪೇಜಲ್ಲಿ ತೋರಿಸೋದು ಪ್ರೋಗ್ರಾಮಿಂಗ್ ಸೋರ್ಸ್ ಮತ್ತು ಬ್ರಾಡ್ಕಾಸ್ಟಿಂಗ್ ಸೆಂಟರ್. ಪ್ರೋಗ್ರಾಮಿಂಗ್ ಸೋರ್ಸ್ ಬ್ರಾಡ್ಕಾಸ್ಟಿಂಗ್ ಸೆಂಟರ್ ಅಂತ ಹೋಗುತ್ತೆ. ಇಲ್ಲಿಂದ ಇವರು MPG-4 MPG-2 ಎಲ್ಲ ಕನ್ವರ್ಟ್ ಮಾಡ್ತಾರೆ, ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡ್ತಾರೆ ಸ್ಯಾಟಲೈಟ್ಗೆ. ನೆಕ್ಸ್ಟ್ ಇಲ್ಲಿಂದ ನಮ್ಮ ಸ್ಯಾಟಲೈಟ್ಗೆ ಹೋಗುತ್ತೆ. ಮತ್ತು ಸ್ಯಾಟಲೈಟಿಂದ ಕೆಳಗೆ ಬರುತ್ತೆ ನಮ್ಮ ಡಿಶ್ಶಿಗೆ. ಇಲ್ಲಿಂದ ಅಪ್ಲಿಂಗ್ ಮಾಡ್ತಾನೆ, ಮತ್ತು ಇಲ್ಲಿಂದ ಕೆಳಗೆ ಬರೋದು ಡೌನ್ಲಿಂಗ್ ಮಾಡ್ತಾನೆ. ಮತ್ತು
ಡಿಶ್ಶಿಂದ ನಮ್ಮ ಎಲ್ ಎಮ್ ಬಿ ಹೋಗುತ್ತೆ, ಎಲ್ ಎಮ್ ಬಿಂದ ಕೇಬಲ್ಗೆ ಹೋಗುತ್ತೆ, ಮತ್ತು ರಿಸೀವಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಮುಂದೆ ಎಷ್ಟು ಮುಂದೆ ನಾ ಹೇಳೋದು ತೋರಿಸೋದು ಪಿಕ್ಚರ್ ಇಲ್ಲಿ ಪೇಜಲ್ಲಿ ತೋರಿಸೋದು. 96 ನಮ್ಮ ಗವರ್ಮೆಂಟ್ DTH ಬ್ಯಾನ್ ಮಾಡೋದು ಅಪ್ಲ, ಮತ್ತು 2000ಗೆ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ನಮ್ಮ DTH ಸರ್ವಿಸ್ ಅಲೌ ಮಾಡಿದೆ. ಮತ್ತು ಡಿಶ್ ಟಿ ವಿ 2003 ಅಕ್ಟೋಬರ್ 1 DTH ಸರ್ವಿಸ್ ಸ್ಟಾರ್ಟೆಡ್ ಡಿಶ್ ಟಿ ವಿ. ಮತ್ತು 2004 ನಮ್ಮ ಪ್ರಸಾರ್ ಭಾರತಿ ddfreedish ಫ್ರೀಯ ಕೊಡೋದು ನಮ್ಮ 2004 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಪೇಮೆಂಟ್ ಯಾವುದಂತ ಏನು ಇಲ್ಲ, ಬೇಡ, ಫ್ರೀಯ ನಮಗೆ ಚಾನಲ್ 186 ಚಾನಲ್ ಸಿಕ್ಕಿದು ಒಂದೇ ಒಂದು ಡಿಶಲ್ಲಿ, ನಮ್ಮ ddfreedish ಸಿಕ್ಕನು. ಮತ್ತು 2010-2015 ಡೆವಲಪ್ಮೆಂಟ್ ಮತ್ತು ಪ್ರೈವೇಟ್ ಕಂಪನಿಗಳಿಂದ ಡೆವಲಪ್ಮೆಂಟ್ ಆಗುತ್ತೆ. ಇದು ಜಸ್ಟ್ ಒಂದು ಹಿಸ್ಟ್ರಿ, ಮತ್ತು ಇಲ್ಲ ಜಾಸ್ತಿ ಇರಲಿ. ಇಲ್ಲಿ ಈ ಪೇಜಲ್ಲಿ ತೋರಿಸೋದು ನಮ್ಮ ಇಕ್ವೇಟರಿಯಲ್ ಸ್ಯಾಟಲೈಟ್, ಆರ್ಬಿಟಲ್ ಸ್ಯಾಟಲೈಟ್, ಮತ್ತು ABC ಅಂತ ಹೇಳಿದಾಗ B ಇನ್ಕ್ಲೈನ್ಡ್ ಆರ್ಬಿಟ್ ಸ್ಯಾಟಲೈಟ್, C ನಮ್ಮ ಪೋಲಾರ್ ಸ್ಯಾಟಲೈಟ್. ನೆಕ್ಸ್ಟ್ ಸೇಮ್ ಸ್ಯಾಟಲೈಟ್ ನೆಕ್ಸ್ಟ್ ಹೆಸರು ಅಂತ ಹೇಳಿದಾಗ ಜಿಯೋ ಸ್ಟೇಷನರಿ ಸ್ಯಾಟಲೈಟ್, ಮತ್ತು ಮೀಡಿಯಂ ಎರ್ತ್ ಆರ್ಬಿಟ್, ನೆಕ್ಸ್ಟ್ ಲೋ ಅರ್ತ್ ಆರ್ಬಿಟ್. ನಾರ್ಮಲ್ ನಮ್ಮ ಯೂಸ್ ಮಾಡೋದು ನಮ್ಮ ಟಿ ವಿ ಚಾನಲ್ ಎಲ್ಲ ನೋಡಿದಾಗ ಜಿಯೋ ಸ್ಟೇಷನರಿ ಆರ್ಬಿಟ್ ಸ್ಯಾಟಲೈಟ್. ನೆಕ್ಸ್ಟ್ ಪೇಜಲ್ಲಿ ನಾನು ತೋರಿಸ್ತೇನೆ. ಈ ಪಿಕ್ಚರಲ್ಲಿ ನೋಡಿ ನೀವು, ಇಲ್ಲಿ ಇಕ್ವೇಟರ್ ಸೆಂಟರ್ ಇಲ್ಲಿ ಬರೋದ ಆರ್ಬಿಟಲ್ಲಿ ನಮ್ಮ ಸ್ಯಾಟಲೈಟ್ ಬರುತ್ತೆ ಅಂತ ನಮ್ಮ ಟಿ ವಿ ಚಾನಲ್ ನೋಡೋದಕ್ಕೆ ಯಾವುದಂತ ಸ್ಯಾಟಲೈಟ್ ಇಲ್ಲಿಯೇ ಬರುತ್ತೆ, ಬೇರೆ ಎಲ್ಲಿ ಬರೋದಿಲ್ಲ. ಇಲ್ಲಿ ಕರೆಕ್ಟಾಗಿ ರೈಟ್ ಮಾಡಿದೆ, ನೆವರ್ ಪ್ಲೇಸ್ಡ್ ಇನ್ ನನ್ ಆಫ್ ಇಕ್ವೇಟರ್ ಆರ್ಬಿಟ್. ನೆಕ್ಸ್ಟ್ ಇಲ್ಲಿಂದ ಸ್ಪೇಸ್ 2 ಡಿಗ್ರಿ ಸ್ಪೇಸ್ ಬರುತ್ತೆ. ಇಲ್ಲಿ ನೋಡಿ ನಮಗೆ ಎಸ್ ಬ್ಯಾಂಡ್, ಎಕ್ಸ್ಟೆಂಡೆಡ್ Cband, ಎಕ್ಸ್ಟೆಂಡೆಡ್ Cband ಅಪ್ಪರ್ ಲೋವರ್, ಮತ್ತು ಕೆ ಬ್ಯಾಂಡ್ ಬರುತ್ತೆ. ಇದರಲ್ಲಿ ನೋಡಿ ಇಲ್ಲಿ ಡೌನ್ಲಿಂಕ್ ಮಾಡೋದು ನಮ್ಮ ಕೆಳಗೆ ನಮ್ಮ ರಿಸೀವ್ ಸೆಕ್ಷನ್ ಎಷ್ಟು ಅಂತ ಕರೆಕ್ಟಾಗಿ ಎಷ್ಟು GHz ಬರುತ್ತೆ ಅಂತ ರೈಟ್ ಮಾಡಿದೆ. ಸೇಮ್ ನಮ್ಮ ಅಪ್ಲಿಂಗ್ ಮಾಡೋದು ಎಷ್ಟು GHz 5.85, 5.8935. ಸೇಮ್ ಡೌನ್ಲಿಂಕ್ ಮಾಡೋದು 2.555 to 2.635. ಸೇಮ್ ನಮ್ಮ ಎಕ್ಸ್ಟೆಂಡೆಡ್ Cband ಲೋವರ್ ಎಷ್ಟು ಅಂತ 3.4 ಮತ್ತು 3.7 ಡೌನ್ಲಿಂಕಿಂಗ್. ಮತ್ತು ಇಲ್ಲಿ ನಮ್ಮ ಎಕ್ಸ್ಟೆಂಡೆಡ್ Cband ಅಪ್ಪರ್ 4.5 to 4.8. ಮತ್ತು ಇಲ್ಲಿ ನಮ್ಮ ಅಪ್ಲಿಂಗ್ ಮಾಡೋದು ಎಲ್ಲ GHz ಜಾಸ್ತಿ ಇದೆ, ಮತ್ತು ಡೌನ್ಲಿಂಕ್ ಮಾಡೋದು ನಮ್ಮ GHz ಕಮ್ಮಿ ಇದೆ. ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಆಗಿ ಹೇಳುವುದು. ಇಲ್ಲಿ ನೋಡಿ, ಇದು ನಮ್ಮ ಸ್ಯಾಟಲೈಟಿಂದ ಸಿಗ್ನಲ್ ಬರುತ್ತೆ, ಕೆಳಗೆ ಬರುತ್ತೆ. ನಮ್ಮ ಕೆಳಗೆ ಭೂಮಿಯಲ್ಲಿ ನಮ್ಮ ಜಾಗದಲ್ಲಿ ಎಷ್ಟು ಜಾಗದಲ್ಲಿ ನಮಗೆ ಸಿಗ್ನಲ್ ಬರುತ್ತೆ ಅಂತ ಇಲ್ಲಿ ನೋಡ್ಬೋದು. ಫುಟ್ ಪ್ರಿಂಟ್ ಅಂತ ಹೇಳೋದು ಇದೆ. ಫುಟ್ ಪ್ರಿಂಟ್ ಇಂದ ನಮಗೆ ಒಳ್ಳೆ ಸಿಗ್ನಲ್ ಸಿಗುತ್ತೆ, ಎಷ್ಟು ದೊಡ್ಡ ಡಿಶ್ ಬೇಕು ಇದೆಲ್ಲ ಇದರಲ್ಲಿ ಬರುತ್ತೆ. ಮತ್ತೆ ಬೇರೆ ಜಾಗದಲ್ಲಿ ನಮ್ಮ ಸಿಗ್ನಲ್ ನಾರ್ಮಲ್ ಸಿಗೋದಿಲ್ಲ. ಇದು ಟೆಕ್ನಿಕಲಿ ಇದು ಫುಟ್ ಪ್ರಿಂಟ್ ಹೇಳೋದು. ಮತ್ತೆ ಎಲ್ಲಿಂದ ಸಿಕ್ಕೋದು, ಹೇಗೆ ನಮ್ಮ ಡಿಶ್ ಸೆಟ್ ಮಾಡೋದು ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ನೆಕ್ಸ್ಟ್ ಸನ್ ಟ್ರಾನ್ಸಿಟ್ ಔಟೇಜ್. ಇದು ನಾರ್ಮಲಿ ನಮ್ಮ Cband, Cband
ಎಲ್ಲ ಬರುತ್ತೆ. ನಮ್ಮ ಟಿ ವಿ ಚಾನಲ್ ನೋಡೋ ಟೈಮಲ್ಲಿ ಕಟ್ ಆಗುತ್ತೆ, ಇಲ್ಲಾಂದರೆ ಫ್ರೀಸ್ ಆಗುತ್ತೆ, ಪ್ರಾಬ್ಲಮ್ ಬರುತ್ತೆ. ನಾರ್ಮಲ್ ಇದು ಬರುತ್ತೆ, ಸಣ್ಣ ವೋಲ್ಟೇಜ್ ಬರೋದು ಫೆಬ್ರವರಿ, ಮಾರ್ಚ್, ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಈ ಟೈಮಲ್ಲಿ, ಈ ಮಾಸದಲ್ಲಿ ನಮಗೆ ಸಣ್ಣ ವೋಲ್ಟೇಜ್ ಬರುತ್ತೆ. ಸಣ್ಣ ವೋಲ್ಟೇಜ್ ಅಂತ ಹೇಳಿದಾಗ ನಮಗೆ ಚಾನಲ್ ಕರೆಕ್ಟಾಗಿ ನೋಡೋ ಟೈಮಲ್ಲಿ ನಮ್ಮ ಫ್ರೀಸ್ ಆಗುತ್ತೆ, ಇಲ್ಲ ನೋ ಸಿಗ್ನಲ್ ಬರುತ್ತೆ, ಆವಾಗ ಪ್ರಾಬ್ಲಮ್ ಎಲ್ಲ ಬರುತ್ತೆ. ನಮ್ಮ ಸಣ್ಣ ವೋಲ್ಟೇಜ್ ಅಂತ ಹೇಳೋದು. ನಾನು ಪಿಕ್ಚರ್ ತೋರಿಸ್ತೇನೆ ಹೇಗೆ ಅದು ಬರುತ್ತೆ ಅಂತ. ನೀವು ಈ ಪಿಕ್ಚರಲ್ಲಿ ನೋಡಿ, ಇಲ್ಲಿ ನಮ್ಮ ಸೂರ್ಯ ಇಲ್ಲಿ ಬರುತ್ತೆ ನೋಡಿ, ಸೂರ್ಯ ಇಲ್ಲಿ ಬರುತ್ತೆ, ಮತ್ತೆ ನಮ್ಮ ಸ್ಯಾಟಲೈಟ್ ಬರುತ್ತೆ, ಇದು ಸ್ಯಾಟಲೈಟ್ ಬರುತ್ತೆ, ಸೂರ್ಯ ಬರುತ್ತೆ, ಮತ್ತೆ ಸ್ಯಾಟಲೈಟ್ ಬರುತ್ತೆ, ಇಲ್ಲಿ ಡಿಶ್ ಆಂಟೆನಾ ಬರುತ್ತೆ. ಇಲ್ಲಿ ನಮಗೆ ಡೈರೆಕ್ಟಾ ಸ್ಟ್ರೈಟ್ ಆಗಿ ಬರೋ ಟೈಮಲ್ಲಿ, ಮುಂದೆ ಹೇಳಿದ ಟೈಮ್ ನಮ್ಮ ಮಾಸದಲ್ಲಿ, ಇಲ್ಲಿ ಎರರ್ ರೇಟ್ ಜಾಸ್ತಿ ಆಗ್ತದೆ, ನಮ್ಮ ಸಿಗ್ನಲ್ ಎರರ್ ರೇಟ್ ಜಾಸ್ತಿ ಆಗ್ತದೆ. ಆವಾಗ ನಮಗೆ ಸಿಗ್ನಲ್ ಬರೋ ಟೈಮಲ್ಲಿ ನಮಗೆ ಫ್ರೀಸಿಂಗ್ ಆಗ್ತದೆ, ನೋ ಸಿಗ್ನಲ್ ಬರುತ್ತೆ, ಎಲ್ಲ ಬರುತ್ತೆ. ಸಣ್ಣ ವೋಲ್ಟೇಜ್ ಇದು ಸೂರ್ಯ, ನಮ್ಮ ಇದು ಎಂತ ಹೇಳೋದು, ನಮ್ಮ ಸ್ಯಾಟಲೈಟ್ ಮತ್ತು ಡಿಶ್ ಸ್ಟ್ರೈಟ್ ನೇರವಾಗಿ ಬರೋ ಟೈಮಲ್ಲಿ ನಮಗೆ ಇವಾಗ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಾವು ವಿಡಿಯೋ ಮಾಡ್ತೇನೆ ಅಂತ ಹೇಳಿದಾಗ ನಮ್ಮ Cband, Cband ಫುಲ್ ಡಿಶ್ ಹೇಗೆ ಸೆಟ್ ಮಾಡೋದು, ಫುಲ್ ಡೀಟೇಲ್ ಆಗಿ ಥಿಯರಿಟಿಕಲಿ ಮತ್ತು ಹೇಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಸೆಟ್ ಮಾಡೋದು, ಟಿಪ್ಸ್ ಎಲ್ಲವೇ ನಾ ವಿಡಿಯೋದಲ್ಲಿ ಕೊಡ್ತೇನೆ. ನೆಕ್ಸ್ಟ್ ಪಾರ್ಟ್ 1, ಪಾರ್ಟ್ 2 ಆವಾಗ ನಾ ವಿಡಿಯೋ ಮಾಡ್ತೇನೆ. ಮತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು.